ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಇಲ್ಲಿ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿನೂ ಸಹ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇರುತ್ತೆ, ಈ ತಿಂಗಳಲ್ಲಿ ಅಕ್ಕಿ ಕೊಡ್ತಾರಾ ಅಥವಾ ದಿನಸಿ ಕಿಟ್ ಕೊಡ್ತಾರಾ, ದುಡ್ಡು ಕೊಡ್ತಾರಾ, ಏನು ಕೊಡ್ತಾರಾ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಆದರೆ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಅನ್ನು ಕೊಡ್ತೀನಿ. ರಾಜ್ಯ ಸರ್ಕಾರದಿಂದನೇ ಒಂದು ಬಿಗ್ ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದ ಒಂದೇ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ರಾಜ್ಯ ಸರ್ಕಾರ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ, ಒಂದು ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಘೋಷಣೆ ಮಾಡಿತ್ತು. ಆ ಒಂದು 10 ಕೆಜಿ ಅಕ್ಕಿಯಲ್ಲಿ 5 ಕೆಜಿ ಅಕ್ಕಿ ನಿಮಗೆ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಆ್ಯಂಡ್ ಹಾಗೇನೂ ಸಹ ಉಳಿದಿರುವಂತಹ 5 ಕೆಜಿ ಅಕ್ಕಿಯನ್ನು ನಾವು ರಾಜ್ಯ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿದರು. ಬಟ್ ಈ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಿ ಮೊದಲಿಗೆ ನಮಗೆ ಅಕ್ಕಿ ಬೇಕು, ನಾವು ದುಡ್ಡನ್ನು ಕೊಡ್ತೀವಿ ಅಂತ ಅಂದಾಗ ಕೇಂದ್ರ ಸರ್ಕಾರ ತಿರಸ್ಕರಿಸಿತ್ತು. ಇಲ್ಲ, ನಮ್ಮ ಹತ್ರ ಅಕ್ಕಿ ಇಲ್ಲ, ನಾವು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಆಗ ರಾಜ್ಯ ಸರ್ಕಾರ ಏನೊಂದು ಪ್ಲಾನನ್ನು ಮಾಡಿತು, ಇಲ್ಲಿ 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡನ್ನು ಕೊಡ್ತಿದ್ರು. ಓಕೆನಾ, ಪ್ರತಿಯೊಂದು ವ್ಯಕ್ತಿಗೂ ಸಹ ಒಂದು 170 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಿದ್ರು. ಆ ಒಂದು 170 ರೂಪಾಯಿ ಲೆಕ್ಕದಲ್ಲಿ ಈಗ ಒಂದು ಮನೆಯಲ್ಲಿ 4 ಜನ ಇದ್ರು ಅಂತ ಅಂದರೆ ಅವ್ರಿಗೆ 5 ಕೆಜಿ ಅಕ್ಕಿ ಆದರೆ ಸಿಕ್ತಿತ್ತು. ಟೋಟಲ್ ಅವ್ರಿಗೆ 20 ಕೆಜಿ ಅಕ್ಕಿ ಸಿಕ್ತಿತ್ತು. ಆ್ಯಂಡ್ ಹಾಗೇನೂ ಸಹ ಅವ್ರಿಗೆ ಪ್ರತಿ ತಿಂಗಳು ಸಹ 680 ರೂಪಾಯಿ ದುಡ್ಡಾದರೆ ಸಿಕ್ತಿತ್ತು. ಓಕೆನಾ, ಒಂದು ನಾನು ಹೇಳ್ತಿರೋದು ನಿಮಗೆ ಎಕ್ಸಾಂಪಲು 4 ಜನರಿರುವಂತಹ ಒಂದು ಫ್ಯಾಮಿಲಿಗೆ. ಆ್ಯಂಡ್ ಹಾಗೇನು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾ ಬಂದರು, ಈಗ ರಾಜ್ಯ ಸರ್ಕಾರ ಈ ರೀತಿ ಅಕ್ಕಿ ಬದಲಿಗೆ ಹಣ ಕೊಡ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಏನೊಂದು ಪ್ಲಾನಿಂಗನ್ನು ಮಾಡ್ತು, ಇಲ್ಲ ನಾವು ಫಲಾನುಭವಿಗಳಿಗೆ ಅಕ್ಕಿ ಬದಲು ದುಡ್ಡನ್ನು ಕೊಡಬಾರ್ದು, ಅವ್ರಿಗೆ ನಾವು ಅಕ್ಕಿಯನ್ನೇ ಕೊಡಬೇಕು ಅಂತ ಒಂದಿಷ್ಟು ಪ್ಲಾನಿಂಗ್ಸನ್ನು ಮಾಡಿಕೊಂಡ್ರು. ಆಗ್ಲೂ ಸಹ ಒಂದು 5 ಕೆಜಿ ಅಕ್ಕಿ ಕೊಡೋದಕ್ಕೆ ಆಗಲಿಲ್ಲ. ಆಗ್ಲೂ ಅವರು ನಿಮಗೆ 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡನ್ನೇ ಕೊಡ್ತಾ ಬಂದರು. ಅದಾದಮೇಲೆ ನೆಕ್ಸ್ಟ್ ಏನು ಹೇಳಿದ್ರು, ಅಕ್ಟೋಬರ್ 1ನೇ ತಾರೀಕಿಂದ ದಿನಸಿ ಕಿಟ್ ಯೋಜನೆಯನ್ನು ಜಾರಿ ತರ್ತೀವಿ. ಈ ಒಂದು ದಿನಸಿ ಕಿಟ್ ಯೋಜನೆಯಡಿ ಅಯೋಡೈಸ್ಡ್ ಉಪ್ಪು, ತೊಗರಿ ಬೇಳೆ, ಸಕ್ಕರೆ, ಎಣ್ಣೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅಕ್ಟೋಬರ್ 1ನೇ ತಾರೀಕಿಂದ ನಾವು ಈ ಒಂದು ದಿನಸಿ ಕಿಟ್ ಯೋಜನೆಯನ್ನು ಜಾರಿ ತರ್ತೀವಿ. ಇನ್ನೇನು ಈ ಒಂದು ದಿನಸಿ ಕಿಟ್ ಯೋಜನೆ ಜಾರಿನೇ ಬಂದ್ಬಿಡ್ತು. ಅಕ್ಟೋಬರ್ 1ನೇ ತಾರೀಕಿಂದ ಫಲಾನುಭವಿಗಳಿಗೆ ಸಿಗುತ್ತೆ ಅನ್ನೋ ಟೈಮಲ್ಲಿ ಈಗ ಮೊನ್ನೆ ಒಂದು ಸಚಿವರ ಸಂಪುಟ ಸಭೆ ನಡೆಸಿದ್ದಾರೆ. ಈ ಒಂದು ಸಚಿವರ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ, ಇಲ್ಲ ನಾವು ದಿನಸಿ ಕಿಟ್ ಯೋಜನೆಯನ್ನು ಜಾರಿ ತರೋದಿಲ್ಲ ಅಂತ ಹೇಳಿಬಿಟ್ಟು. ಇಲ್ಲಿ ಕೆಲವೊಂದಿಷ್ಟು ಸಚಿವರು, ಇಲ್ಲ ಸರ್ ಇಲ್ಲಿ ಫಲಾನುಭವಿಗಳಿಗೆ ಹೆಲ್ಪ್ ಆಗುತ್ತೆ, ನಾವು ಮಾಡಿದಂಥ ಸರ್ವೆ ಪ್ರಕಾರ ಇಲ್ಲಿ ಫಲಾನುಭವಿಗಳು ಹೇಳ್ತಿರೋದು ನಮಗೆ 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡೂ ಬೇಡ, ಆ್ಯಂಡ್ ಹಾಗೇನೂ ಸಹ ನಮಗೆ 5 ಕೆಜಿ ಅಕ್ಕಿನೂ ಬೇಡ, ಈಗ ನೀವೇನೊಂದು ದಿನಸಿ ಕಿಟ್ ಯೋಜನೆಯನ್ನು ಜಾರಿ ತರ್ತೀವಿ ಅಂತ ಹೇಳ್ತಿದ್ದೀರಿ, ಈ ಒಂದು ದಿನಸಿ ಕಿಟ್ ಯೋಜನೆಯನ್ನೇ ತನ್ನಿ, ನಮಗೆ ಫಲಾನುಭವಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ರು. ಬಟ್ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಇದನ್ನು ತಿರಸ್ಕರಿಸಿದ್ದಾರೆ. ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಒಂದು ದಿನಸಿ ಕಿಟ್ ಯೋಜನೆ ಆದರೆ ಜಾರಿ ತರೋದಿಲ್ಲ. ಓಕೆನಾ, ಫಲಾನುಭವಿಗಳಿಗೆ ಇದೊಂದು ನೆನಪಿರಲಿ. ಯಾಕಂತ ಅಂದರೆ ಈಗ ನಾನು ಲಾಸ್ಟ್ ರೀಸೆಂಟ್ ವೀಡಿಯೋಸಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ, ಸರ್ಕಾರ ಎಲ್ಲ ಪ್ಲಾನಿಂಗ್ಸನ್ನು ಮಾಡ್ಕೊಂಡಿದೆ. ಇನ್ನೇನು ನೆಕ್ಸ್ಟ್ ನಿಮಗೆ ದಿನಸಿ ಕಿಟ್ ಯೋಜನೆ ಅಕ್ಟೋಬರ್ ತಿಂಗಳಿಂದ ಸಿಗುತ್ತೆ, ಸೆಪ್ಟೆಂಬರ್ ತಿಂಗಳಿಗಷ್ಟೇ ಅಕ್ಕಿ ಬದಲಿಗೆ ದುಡ್ಡು ಸಿಗುತ್ತೆ ಅಂತ ಹೇಳಿದೆ. ನೋಡಿ, ನಿಮಗೆ ಅಕ್ಟೋಬರ್ ತಿಂಗಳಲ್ಲೂ ಸಹ ಅಕ್ಕಿ ಬದಲಿಗೆ ದುಡ್ಡೇ ಸಿಗುತ್ತೆ. ಓಕೆನಾ, ಆ್ಯಂಡ್ ನೀವು ಕೇಳ್ಬೋದು, ಸರ್ ಆಗಿದ್ರೆ ಈಗ 5 ಕೆಜಿ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ದಾರೆ, ಇನ್ನು 5 ಕೆಜಿ ಬದಲು ಮತ್ತೆ ಏನಾದರೂ ರಾಜ್ಯ ಸರ್ಕಾರ ಅಕ್ಕಿ ಕೊಡ್ತಾರಾ ಅಂತ ಹೇಳಿಬಿಟ್ಟು. ಇಲ್ಲ, ರಾಜ್ಯ ಸರ್ಕಾರ ನಿಮಗೆ 5 ಕೆಜಿ ಬದಲಿಗೆ ಅಕ್ಕಿ ಆದರೆ ಕೊಡೋದಿಲ್ಲ. ಈಗ ಏನೊಂದು ಸ್ಟಾರ್ಟಿಂಗ್ ಡೇಸಿಂದ 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡನ್ನು ಕೊಡ್ತಿದ್ರು, ಅದೇ ರೀತಿ ದುಡ್ಡನ್ನು ಕೊಡ್ತಾರಂತೆ. ಯಾಕೆ ಅಂತ ನೀವು ರೀಸನನ್ನು ಸಹ ಕೇಳ್ಬೋದು. ರೀಸನ್ ಯಾಕೆ ಅಂತ ಅಂದರೆ, ಈಗ ನಾವು ಕೇಂದ್ರ ಸರ್ಕಾರ ಕೊಡ್ತಿರುವಂತಹ 5 ಕೆಜಿ ಅಕ್ಕಿ ಆ್ಯಂಡ್ ಹಾಗೇನೂ ಸಹ ರಾಜ್ಯ ಸರ್ಕಾರ ನೀಡುವಂಥ 5 ಕೆಜಿ ಅಕ್ಕಿಯನ್ನು ಕೊಡ್ಬೋದು. ಬಟ್ ಇಲ್ಲಿ ಉತ್ತರ ಕರ್ನಾಟಕ ಜನ ಆ್ಯಂಡ್ ಆಗಿರ್ಬೋದು, ಉತ್ತರ ಕರ್ನಾಟಕ ಕಡೆ ಇರುವಂಥ ಜನ ಆಗಿರ್ಬೋದು, ಅವರು ಬರೀ ಅಕ್ಕಿಯನ್ನೇ ತಿನ್ನೋದಿಲ್ಲ, ಅವರು ಒಂದು ಜೋಳ ಆಗಿರ್ಬೋದು, ರಾಗಿ ಹಿಟ್ಟು ಆಗಿರ್ಬೋದು, ಈ ರೀತಿ ತಿಂತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಅಕ್ಕಿನೇ ಯೂಸ್ ಇಲ್ಲ. ನಾವೀಗ 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡೇನು ಕೊಡ್ತೀವಿ, ಆ ಒಂದು ದುಡ್ಡಿಂದ ಅವ್ರಿಗೆ ಬೇಕಿರುವಂತಹ ಮೆಟೀರಿಯಲನ್ನು ಅವರು ಖರೀದಿಸಿಕೊಂಡು ಅವ್ರಿಗೆ ಸಹಾಯ ಆಗೋ ರೀತಿಯಲ್ಲಿ ಅವ್ರು ತಿಂತಾರೆ ಅಂತ ಹೇಳಿಬಿಟ್ಟು ಆ ಒಂದು ಇಂಟೆನ್ಷನ್ನಿಂದ ನಾವು 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರದಿಂದ ಈಗಾಗಲೇ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಫಲಾನುಭವಿಗಳಿಗೆ ಒಂದು ನೆನಪಿರಬೇಕು, ಅನ್ನಭಾಗ್ಯ ಯೋಜನೆಯಡಿ ನಿಮಗೆ 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡೇನು ಬರ್ತಿತ್ತು ಅದೇ ಬರುತ್ತೆ. ಅದು ಸೆಪ್ಟೆಂಬರ್ ತಿಂಗಳಲ್ಲಾಗಿರ್ಬೋದು, ಅಕ್ಟೋಬರ್ ತಿಂಗಳಲ್ಲಾಗಿರ್ಬೋದು, ಅಥವಾ ನವೆಂಬರ್ ತಿಂಗಳಲ್ಲಿ ಆಗಿರ್ಬೋದು. ಈಗ ನಿಮಗೆ ಲಾಸ್ಟ್ ಮಂತ್ಸಿಂದ ಯಾವ ರೀತಿ ನೀವು ದುಡ್ಡನ್ನು ಪಡ್ಕೋತಿದ್ರಿ ಪ್ರತಿ ತಿಂಗಳು, ಅದೇ ರೀತಿಯಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಇನ್ನು ಮುಂದಿನ ತಿಂಗಳಲ್ಲಾಗಿರ್ಬೋದು, ಈ ತಿಂಗಳಲ್ಲಾಗಿರ್ಬೋದು ಅಕ್ಕಿ ಬದಲಿಗೆ ದುಡ್ಡಾದರೆ ಸಿಗುತ್ತೆ. ಈ ಒಂದು ದಿನಸಿ ಕಿಟ್ ಯೋಜನೆ ಏನು ಜಾರಿ ತರ್ತೀವಿ ಅಂತ ಹೇಳಿದ್ರು, ಈಗ ಸಡನ್ ಆಗಿ ಒಂದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ. ದಿನಸಿ ಕಿಟ್ ಯೋಜನೆಯನ್ನು ಜಾರಿ ತರೋದಿಲ್ಲ. ಯಾರನ್ನು ಸಹ ಈ ಒಂದು ದಿನಸಿ ಕಿಟ್ ಯೋಜನೆ ಮೇಲೆ ಆಸೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಎಷ್ಟು ತಿಂಗಳ ಹಣ ಬಂದಿದೆ, ಎಷ್ಟು ತಿಂಗಳ ಹಣ ಬರಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೇನು ನಿಮಗೆ ದಿನಸಿ ಕಿಟ್ ಯೋಜನೆ ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತಾ, ಅಥವಾ 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡು ಕಟ್ಟರೆ ಒಳ್ಳೇದಾಗುತ್ತಾ, ಇಲ್ಲ ಅಂತಂದರೆ 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡು ಬೇಡ
ಅದೂ 5 ಕೆಜಿ ಅಕ್ಕಿನೂ ರಾಜ್ಯ ಸರ್ಕಾರನೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.